ನಮಸ್ಕಾರ ರೀ ಎಲ್ಲರಿಗೂ. ಎಲ್ಲರೂ ಆರಾಮಿದ್ದೀರಿ ಅಂತ ಅನ್ಕೊಂಡಿನ್ರಿ. ಬಂದ್ಗನೆ ಶುರು ಮಾಡ್ತಿದ್ದೀವಿ ವಿಡಿಯೋನ. ಇವತ್ತು ಯಾಕೋ ನಿಮ್ಮ ಜೊತೆ ಮಾತಾಡ್ಬೇಕಂತ ಅನಿಸ್ತು, ಅದಕ್ಕೆ ನಿಮ್ಮ ಜೊತೆ ಮಾತಾಡಬೇಕು ಅಂತ ಕೂತ್ಕೊಂಡಿನ್ರಿ. ನಾನು ನಮ್ಮ ವಿಡಿಯೋದೊಳಗೆ ಏನಾರ ಚೇಂಜಸ್ ಮಾಡಬೇಕಾಗಿತ್ತಂದ್ರೆ ದಯವಿಟ್ಟು ಹೇಳ್ರಿ, ಮಾಡ್ಕೋತೀವಂತ. ಕೆಲವೊಬ್ರು ಕಮೆಂಟ್ ಮಾಡಿ ಹೇಳ್ತಿರ್ಬಿಡ್ರಿ, ಹಂಗೆ ಮಾಡಿರಿ ಹಿಂಗೆ ಮಾಡಿರಿ ಅಂತ. ಸುಂದರಿ ಪಾತ್ರ ಕೆಲವೊಬ್ರಿಗೆ ಇಷ್ಟ ಆಗವಲ್ಲಾಗ್ಯದ, ಕೆಲವೊಬ್ರಿಗೆ ಇಷ್ಟ ಆಗ್ತದ. ಸಿನ್ನಣ್ಣವ್ರ ಪಾತ್ರನೂ ಅವ್ರು ಬಂದಾಗನೇ ಒಂದಿಬ್ರು ಮಾತ್ರ ಅವ್ರನ್ನ ಹಾಕೋಬೇಡ್ರಿ ಅಂತ ಹೇಳ್ತೀರಿ, ಆದರೆ ಹೆಚ್ಚು ವಿಡಿಯೋ ಅಂಥವೇನೆ ನೋಡ್ತಾರೆ. ನಾವು ಒಳ್ಳೆ ಸಂದೇಶ ಇರೋ ವಿಡಿಯೋನ ಕೊಡಬೇಕು ಅಂತ ಅನ್ಕೊಂಡಿರ್ತೀವಿ ರೀ. ಏನಾರ ಆ ಥರ ಒಳ್ಳೆ ಇರೋ ಸಂದೇಶ ಹೇಳ್ತೀನಲ್ರಿ, ಆ ವಿಡಿಯೋ ಒಟ್ಟೆ ನೋಡಂಗೆ ಇಲ್ರಿ ಯಾರು. ಹಾಗಾಗಿ ಕುಡುಕನ ಪಾತ್ರ, ಚಾಡ್ಮಾರಿ ಪಾತ್ರ ಈ ಥರದ್ದೆಲ್ಲ ಇಡಬೇಕಾಗಿ ಬಂದದ. ನಾವು ಒಳ್ಳೆ ಸಂದೇಶ ಕೊಡ್ಲಿಕ್ಕೆ ಹೋದ್ವಿ ಅಂದ್ರೆ ಏನಾಗ್ಬಿಡ್ತದ, ನಮ್ಮ ಮನೆಗೂ ಅದೇ ಸಂತೆನ ವಿಡಿಯೋದಾಗ ಅದೇ ನೋಡ್ಬೇಕು ಹೋಗು ಅನ್ನಂಗೆ ಅನಿಸಿ ಅವರು ಕಾಮಿಡಿನ ಇಷ್ಟಪಡ್ತಾರೆ ಜನಗಳು. ಹಾಗಾಗಿ ಅಂಥ ಪಾತ್ರಗಳನ್ನು ಇಟ್ಟಿವಿ. ಆಮೇಲೆ ಕೆಲವರು ಕೇಳ್ತೀರಿ ಭಜನಾ ಮಂಡಳಿ ಹಾಕಿದಾಗ ಸುಮಾಗ ಬಳಿ ಹಾಕ್ರಿ, ಆಮೇಲೆ ಬಲಗಡೆ ಸೆರಗು ಯಾಕೆ, ಈ ಥರ ಕನ್ಫ್ಯೂಷನ್ ನಿಮ್ಗೆ ಇದ್ದಾವ. ಆದರೆ ಏನಾಗ್ತದೆ ರೀ, ಇದು ಕಾರ್ಟೂನ್ ವಿಡಿಯೋದೊಳಗೆ ಆ ಥರ ಮಾಡ್ಲಿಕ್ಕೆ ಬರೋಂಗಿಲ್ಲ ರೀ. ಸುಮಾ ಅನ್ನೋ ಕ್ಯಾರೆಕ್ಟ್ರಿಗೆ ಸೀರೆ ಸಹಿತ ಚೇಂಜ್ ಮಾಡ್ಲಿಕ್ಕೆ ಬರೋಂಗಿಲ್ಲ. ಕೆಲವೊಬ್ರು ಕಲರ್ ಸೀರೆ ಮಾಡ್ತಾರೆ ಬೇರೆ ಕಾರ್ಟೂನ್ ಮಾಡೋರು, ಅದು ನಾನೊಂಚೂರು ಕಲಿಬೇಕಾಗ್ಯದ, ಅದು ಇನ್ನೂ ಬರಲಾಗ್ಯದ. ಕೈಯಾಗ ಬಳಿ ಹಾಕ್ಲಿಕ್ಕೆ ಬರೋಂಗಿಲ್ಲ ಆಕೆಗೆ. ಆಮೇಲೆ ಮಾಮಿದು ಸೀರೆ ಮಾತ್ರ ಚೇಂಜ್ ಮಾಡ್ಬೇಕು ಅಂದ್ರೆ ನನ್ನ ಕ್ಯಾರೆಕ್ಟ್ರಿಗೆ. ಆಮೇಲೆ ಕೆಲವೊಬ್ಬರಿಗೆ ಚೇಂಜಸ್ ಮಾಡೋದಿರ್ತದ, ಅವನ್ನೆಲ್ಲ ಚೇಂಜ್ ಮಾಡಿರ್ತೀನಿ. ಮಾಡ್ಲಿಕ್ಕೆ ಬರಲಾರ್ದು ಮಾತ್ರ ಹಂಗೆ ಬಿಟ್ಟಿರ್ತೀನಿ. ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ್ರಿ. ಆದಷ್ಟು ನಿಮ್ಮ ಹತ್ರ ನಾನು ಏನು ಕೇಳ್ಕೊತೀನಿ ಅಂದರೆ, ವಿಡಿಯೋ ನೋಡ್ತಿರಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ಒಂದು ಸ್ವಲ್ಪ ಶೇರ್ ಮಾಡಿದ್ರಿ ಅಂದ್ರೆ ವಿಡಿಯೋನ ಹೆಚ್ಚು ಜನಗಳು ನೋಡ್ತಾರೆ. ನೋಡೋದ್ರಿಂದ ನಾವು ವಿಡಿಯೋನ ಮಾಡಿದ್ರೆ ಪ್ರತಿಫಲ ಸಿಕ್ಕಂಗೆ ಆಗ್ತದೆ ನಮಗೆ. ಅದ್ರ ಸಂಬಂಧ ನಾನು ಹೇಳ್ತೀನಿ, ವಿಡಿಯೋನ ದಯವಿಟ್ಟು ಎಲ್ಲರ ಕಡೆ ಶೇರ್ ಮಾಡಿರಿ ಒಂದು ಸ್ವಲ್ಪ. ಆಮೇಲೆ ಮೊನ್ನೆೊಬ್ಬರು ಶಿಲ್ಪಾ ಅವರು ಅಮೇರಿಕಾದಿಂದ ಫೋನ್ ಮಾಡಿದರು, ನಿಮ್ಮ ವಿಡಿಯೋ ಭಾಳ ಇಷ್ಟ ರೀ, ನಾನು ನೋಡ್ತೀನಿ, ನಿಮ್ಮ ಇನ್ಸ್ಪಿರೇಷನ್ ನಿಮ್ಮದು ವಿಡಿಯೋ ನೋಡಿ ಆಗ್ಯದ್ರಿ ನನಗೆ, ಹಾಗೆ ಹಿಂಗೆ ಅಂತ. ಭಾಳ ಖುಷಿ ಆಯ್ತು ರೀ ನನಗೆ. ಶಿಲ್ಪಾ ಅವರೇ ಥ್ಯಾಂಕ್ಸ್ ಹೇಳ್ತೀನಿ ರೀ ನಿಮಗೆ. ಆಮೇಲೆ ಭಜನಾ ಮಂಡಳಿ ಒಳಗೆ ಹಾಡು ಆಡ್ತೀನಲ್ರಿ, ಆ ಹಾಡನ್ನು ಎಲ್ಲರೂ ಇಷ್ಟಪಡ್ತಾರೆ. ವೀಣಾ ಚಪ್ಪಾರ್ ಅವರಂತರೂ ಯಾವಾಗಲೂ ನೈಸ್ ಸಾಂಗ್ ಅಂತ ಹೇಳ್ತಾನೆ ಇರ್ತಾರೆ. ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ರೀ ನಾನು. ಆಮೇಲೆ ವಾರಿಜಾಕ್ಷಿ ಅವರು ಯಾವಾಗಲೂ ಕಮೆಂಟ್ ಮಾಡ್ತಾರೆ. ನಿನ್ನೆ ಹಾಡು ಹಾಡಿದ್ರಾಗ ಅವ್ರದ್ದು ತವ್ರ ಮನೆ ಮಂತ್ರಾಲಯ ಅಂತ ಹೇಳಿದರು, ಅದನ್ನು ಕೇಳಿ ಭಾಳ ಖುಷಿ ಆಯಿತು. ಹೀಗೆ ನಮ್ಮ ಹತ್ತಿರದವ್ರೇನೋ ಅನ್ನಿಸ್ತದ್ರಿ, ನೀವು ನಮಗೆ ಕಮೆಂಟ್ ಮಾಡ್ತಿರಲ್ಲ, ಕಮೆಂಟ್ ಓದೋದ್ರಿಂದ ಎಷ್ಟು ನಮ್ಗೆ ನಿಮಗೆ ಸಂಬಂಧನೇ ಇರೋಂಗಿಲ್ಲ, ಆದರೂ ನೀವು ಆ ಥರ ಕಮೆಂಟು ನಮ್ಮವರು ಅಂತ ಬರೆದು ಕಳಿಸ್ತಿರಲ್ಲ, ಅದನ್ನು ಓದೋದ್ರಿಂದ ನನಗಂತೂ ಭಾಳ ಖುಷಿ ಆಗ್ತದೆ ರೀ. ಮಾಮಿ ವಯಸ್ಸು ಚೇಂಜ್ ಆಗಿದ್ದಕ್ಕಂತೂ ಒಂದು 15-20 ಮಂದಿ ಕಮೆಂಟ್ ಮಾಡ್ಯಾರ ನೋಡ್ರಿ, ಮಾಮಿ ವಯಸ್ಸು ಚೇಂಜ್ ಆಗ್ಯದ್ರಿ, ಮಾಮಿ ವಯಸ್ಸು ಚೇಂಜ್ ಆಗ್ಯದ್ರಿ ಅಂತೇಳಿ. ಥ್ಯಾಂಕ್ಸ್ ರೀ ಅದಕ್ಕೂ. ನಮ್ಮ ವಿಡಿಯೋಗೆ ಕಮೆಂಟ್ ಮಾಡಿದ ಎಲ್ಲರಿಗೂ ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ರೀ. ನಿಮ್ಮ ಹೆಸರು ತೊಗೊಂಡಿಲ್ಲ ಅಂತೇಳಿ ಸಿಟ್ಟಿಗೆ ಇರಬೇಡ್ರಿ. ಒಂದು ಸಲ ನಿಮಗೆ ಹೆಸರು ಎಲ್ಲರದು ಕಮೆಂಟ್ ಬರ್ಕೊಂಡು ಎಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ಲೈವ್ ಒಳಗೆ ಬರ್ತೀನಿ ರೀ ಒಂದು ಸಲ, ಅವಾಗ ಮಾತಾಡೋಣ ಅಂತ. ಯಾಕ್ರಿ ಮಾಮಿ ಏನೋ ಹೇಳಿಕತ್ತೀರಲ್ರಿ ಯಾರಿಗೆ? ಏನಿಲ್ಲವಾ ಸುಂದ್ರಿ, ಎಲ್ಲ ಕೆಲಸ ಮುಗಿತಾ ಸುಮ್ಮನೆ ಕೂತಿದ್ದೆ, ಕಮೆಂಟ್ ಓದ್ಲಿಕ್ಕತ್ತಿದ್ದೆ. ಅದಕ್ಕೆ ಕಮೆಂಟ್ ಮಾಡಿದವರಿಗೆ, ವಿಡಿಯೋ ನೋಡಿದವರಿಗೆ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಬೇಕು ಅಂತೇಳಿ ಕೂತಿದ್ದೆ ನೋಡವ. ಹೌದ್ರಿ, ಚಲೋ ಆಯ್ತು ಹೇಳ್ರಿ, ಮಾಡ್ರಿ. ನಮ್ಮನಂತರ ಯಾರು ಸೇರಂಗಿಲ್ಲ ರೀ, ಯಾರು ನೋಡಿದ್ರೆ ಸುಂದರಿಗೆ ಬೈತಾರೆ, ಬರೀ ಚಾಡಮಾರಿ ಸುಂದರಿ ಅಂತ. ಆದ್ರೆ ಕೆಲವೊಬ್ರು ಇದ್ದಾರೆ, ಗುಂಡೂರಾವು ಏನು ಯಾರೋ ಇದ್ದಾರೆ, ಅವ್ರಂದ್ರೂ ಸುಂದರಿ ಇರಲಿಲ್ಲ ಆ ವಿಡಿಯೋದಾಗ ಮಜಾನೇ ಇರಂಗಿಲ್ಲ ಅಂತಾರೆ. ಕಮೆಂಟ್ ಮಾಡ್ಲಾರ್ದ ಇರಂಗೇ ಇಲ್ರಿ. ನನ್ನ ವಿಡಿಯೋನಂತರ ಒಟ್ಟ ಮಿಸ್ ಮಾಡ್ಲಾರ್ದ ನೋಡ್ತಾರೆ ನೋಡ್ರಿ. ನಾನೇ ಬರ್ಬೇಕ್ರಿ ಅವರಿಗೆ. ಅವ್ರಾಯ್ತು ವಿಲಾಸ ಅನ್ನೋರು ಇದ್ದಾರೆ, ಅವರು ಕೆಲವೊಬ್ರು ಇದ್ದಾರೆ ನಾನು ಇಷ್ಟಪಡೋರು ಭಾಳ ಮಂದಿ ಇದ್ದಾರೆ ಮಾಮಿ. ಹೌದವಾ, ನೀ ಚಲೋ ಮನ್ಸಿಗಿದ್ದೀಯಲ್ಲ ಸುಂದ್ರಿ, ಹಂಗಾಗಿ ನಿನ್ನ ಭಾಳ ಇಷ್ಟಪಡ್ತಾರೆ ಎಲ್ಲರೂ. ನನಗೆ ಬೈಲಿಕತ್ತಿರೋ ಹೀಯಾಸ್ತಿರೋ ಒಂದು ಗೊತ್ತಾಗಲ್ರವ ಮಾಮಿ. ನಾಯಕ್ ಬೈಲಾಕ್ ಕೊಡಿ, ಬಾ ಕೂಡ ಬಾಯಿ ಕಡೆ. ಮಾಮಿ ರೀ, ನಿನ್ನೆ ನಿಮ್ಮ ಮನೆ ಬಾಜು ಇದ್ದಾರಲ್ರಿ, ಅವ್ರು ನಿಮ್ಮ ಸಂಬಂಧಿಕರು, ಅವ್ರ ಮನೆಗೆ ಹೋಗಿನ್ರಿ. ಸುಮ್ಮ ನೋಡಿದ್ರಾಯ್ತಂತ್ರಿ, ಅವ್ರ ಮೊಬೈಲ್ ತಗೊಂಡು ನೋಡ್ತೀನಿ ರೀ, ನಿಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಮಾಡಿಲ್ರಿ ಅವರು. ತೀರಾ ಏನಯ್ಯವ್ವ ಹಿಂಗಾದ್ರೆ ಸಂಬಂಧಿಕರೊಳಗೆ ಮಾಡಂಗಿಲ್ಲ ಅಂದ್ರೆ ಏನ್ರಿ, ತೀರಾ ನೀವು ಬಂದಾಗ ಜಾಡಿಸ್ಬಿಡ್ರಿ ಅವ್ರಿಗೆ ಕರೆದು. ಅಯ್ಯ ಸುಂದ್ರಿ, ಇದೇನಂತ ನೀನ ಹುಚ್ಚಿ ಅಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಕರೆದು ಬೈಬೇಕಂತ. ಅವ್ರವ್ರ ಇಷ್ಟ ಇರ್ತದವ, ಇದು ಒತ್ತಾಯ ಮಾಡಿ ಸಬ್ಸ್ಕ್ರೈಬ್ ಮಾಡೋದಿರ್ತದ ಏನು? ನೀನಂತರ ಬರೀ ಇದ್ರಾಗ ಬಂದಿ ನೋಡವ್ವ. ನಾನು ಬೈಲಿಕ್ಕೆ ಕೂತಿಲ್ಲ ಸುಂದ್ರಿ. ಇದು ನಮಗೆ ಯಾರು ನಮ್ಮ ವಿಡಿಯೋ ನೋಡ್ತಾರೆ ನೋಡು, ಕಮೆಂಟ್ ಮಾಡ್ತಾರೆ ನೋಡು, ಅವರಿಗೆ ಧನ್ಯವಾದಗಳು ಹೇಳಿಕತ್ತೀನಿ ಅಷ್ಟೇ. ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳೋದವ್ರಿಗೆ ಬೈಲಿಕತ್ತಿಲ್ಲ ನಾನು ಇಲ್ಲಿ ಕೂತು. ತಂದ್ಲಿಲ್ಲ ಏನಾರ ಒಂದು ಅಡ್ಡ. ಬಿಡ್ರಿ ಮಾಮಿ, ನೀವು ಹೆಂಗೆ ಮಾಡ್ತೀರ? ನಿಮ್ಮ ಒಳ್ಳೇದಕ್ಕನೇ ಹೇಳಿದ್ರೆ ನಾನೇ ಬೇಕು ಅಂತೀರಲ್ರಿ, ನಾ ಇರ್ಬೇಕಿಲ್ರಿ ವಿಡಿಯೋದಾಗ. ಹಂಗಂದವ್ರು ಮತ್ತೆ ಕಮೆಂಟ್ ಮಾಡ್ರಿ. ಸುಂದ್ರಿ ಬೇಕಂದವರು ಕಮೆಂಟ್ ಮಾಡ್ರಿ, ಬ್ಯಾಡ್ ಅಂದವ್ರು ಕಮೆಂಟ್ ಮಾಡ್ರಿ. ನನ್ನ ಇಷ್ಟಪಟ್ಟವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ರೀ. ನನ್ನ ಇಷ್ಟಪಡ್ರಿ, ಹಿಂಗೆ ಇನ್ನೂ ಎಂಟರ್ಟೈನ್ಮೆಂಟ್ ಸಖತ್ತಾಗಿ ಕೊಡ್ತೀನಿ ನಾನು. ಸುಂದ್ರಿ ನೋಡು ಥ್ಯಾಂಕ್ಸ್ ಆತ ಅಂತ. ಹೌದವ, ನಿನ್ನ ಇಷ್ಟಪಡೋರ್ನು ಭಾಳ ಮಂದಿ ಇದಾರೆ ಸುಂದ್ರಿ.
ಆದ್ರೆ ನಿನ್ನ ಇಷ್ಟಪಳ್ಳಾರ ಒಂದಿಬ್ರು ಇದ್ದಾರೆ ಸುಂದ್ರಿ, ನೀ ಬಂದ್ರನೇ ಆಗಲ್ಲ ನೋಡು ಅವ್ರಿಗೆ. ಮೊನ್ನೆ ಅಂತೂ ಹಚ್ಚಿ ತೊಳೆದಾರ ನೋಡಿ ನನಗೆ. ಆ ಸುಂದರಿಗೆ ಬಿಡು ಅಂತೇಳ್ರಿ ಆಡಿದ್ದ ಆಡಕ್ಕೆ ಸಬೈದ ಸಂತೆನ ಹೇಳ್ದು ಹೇಳ್ತದಲ್ಲ ಬರೀ ಮನೆ ಮನೆಗೆ ಹೋಗಿ ಚಾಡ ಹೇಳ್ತದ ಅಂತೇಳಿ. ಹಂಗೆ ಅನ್ಸ್ಕೋಬೇಡ ಸ್ವಲ್ಪ, ಈಗಾರ ಒಳ್ಳೆ ಬುದ್ಧಿ ಕಲಿ. ಅಯ್ಯರಿ ಮಾಮಿ, ನಾ ಏನು ಒಳ್ಳೆಕಿಲ್ಲೇನ್ರಿ? ರಗೂಡ್ ಒಳ್ಳೆಕಿದ್ದೀನಿ ರೀ. ಪಂಚಾಯತ್ ಎಲೆಕ್ಷನ್ನಾಗ ಗೆದ್ದಿಂದ ಎಷ್ಟು ಕೆಲಸ ಮಾಡ್ಸಿನಿ ಹೇಳ್ರಿ ನೋಡಮ್ಮಂತ. ಅವಾಗ ನಾ ಭಾಷಣ ಮಾಡ್ದ ನೋಡಿದ್ರಿಲ್ರಿ ನಾನು ಎಷ್ಟು ಮಂದಿ ಇಷ್ಟಪಟ್ಟಾರಂತ. ಸೂಪರ್ ಸುಂದ್ರಿ ಅಂತೇಳಿ ಎಲ್ಲರೂ ನನಗೆ ಚಲೋ ಅಂದಾರೆ. ಅಂದಿದ್ರು ಬಿಡು, ಮತ್ತೆ ಚಲೋ ಆಗ್ಯಾಳ ಸುಂದ್ರಿ ಚಲೋ ಆಗ್ಯಾಳ ಅನ್ನಷ್ಟಿಗೆ ಮತ್ತೆ ನೀನು ಬುದ್ಧಿ ತೋರಿಸ್ಲಿಕ್ಕೆ ಹತ್ಬಿಟ್ಟಿವ ನೀನು. ಸುಮಾಗ್ ನೋಡು ಏನಾರ ಅಂತಾರನ, ಎಷ್ಟು ಚಂದ ಹಾಡ್ತಾಳ ಸುಮಾನ್ ಧ್ವನಿ ಭಾರಿ ಅದರಿ ಅಂತಾಳ. ಹೌದ್ರಿ ಮಾಮಿ, ನಿಮ್ಗೆ ಎಷ್ಟೇ ಆಗಲಿ ಸುಮ್ಮನೆ ಚಲೋ ಅಲ್ಲ. ಆಕಿನ ಧ್ವನಿ ಚಂದ ಅದರಿ, ಹಾಡ್ತಾಳ್ರಿ. ಹಾಡಂದ್ರೆ ಸಾಕು ನಿಂತ ಬಿಡ್ತಾಳ ತಯಾರಾಗಿ ಹಾಡ್ಲಿಕ್ಕೆ. ಈ ಹಾಡು ಬರ್ತಾವ ಹಾಡ್ತಾಳ, ಅದ್ರಾಗ ಏನದ ಸುಂದ್ರಿ? ನಮಸ್ಕಾರ ರೀ ಮಾಮಿಯರಿಗೆ. ಹಂಗೆ ಸುಂದ್ರಿ ಅಕ್ಕ ನಿನಗೂ ನಮಸ್ಕಾರ. ಏನು ಡೀಪೆಸ್ಟ್ ಡಿಸ್ಕಷನ್ ನಡೆಸಿರಲ್ಲ, ಏನು ಮಾತಾಡ್ಲಿಕತ್ತೀರಿ? ಈ ಬಾರ ಸೀನಣ್ಣ ಬಾ, ಇಲ್ಲೊಂದು ಡಿಸ್ಕಷನ್ ನಡೆಸೋದು ಬಾರಪ್ಪ. ನಮ್ಮದು ವಿಡಿಯೋ ನೋಡ್ತಾರಲ್ಲ, ಅದ್ರಾಗೇನ ನಿನಗ ಇಬ್ಬರಿಗೆ ಬೈತಾರಂತ ಮಂದಿ ಭಾಳ. ಅದನ್ನೇ ಹೇಳಿಕತ್ತಾರ ಮಾಮಿಯರು. ನಿನಗೆ ಇಬ್ಬರಿಗೆ ಬೈತಾರ ಕಮೆಂಟ್ನ್ಯಾಗ? ನೋ ವೇ, ಚಾನ್ಸೇ ಇಲ್ಲ. ನನಗಂತರೂ ಯಾರೂ ಬೈಯಂಗಿಲ್ಲ. ಯಾಕಂದ್ರೆ ಅವರೆಲ್ಲ ನಮ್ಮವರು, ನಮ್ಮ ಜನ ಇದ್ದಾರೆ. ನಾ ಕುಡಿತೀನಿ ಅನ್ನೋದು ಬಿಟ್ರೆ ನಾ ಏನಾರ ಮಿಸ್ಟೇಕ್ ಮಾಡ್ತೀನಿ? ನಾ ಭಾಳ ಒಳ್ಳೆವಿದ್ದೀನಿ ಅಂತ ಸೀನಣ್ಣ ಈಸ್ ಗ್ರೇಟ್ ಅಂತಾರೆ. ಸೀನಣ್ಣ ಈಸ್ ಮಿಸ್ಸಿಂಗ್ ಅಂತಾರೆ. ನಾ ಒಂದಿನ ಇರಲಿಲ್ಲ ಅಂದ್ರೆ ಎಲ್ಲರಿಗೂ ಸೀನಣ್ಣ ಬೇಕು. ಆ ಜನಗಳು ನಮ್ಮವ್ರಿದ್ದಾರೆ, ಅವ್ರು ನನ್ನನ್ನು ಅರ್ಥ ಮಾಡ್ಕೋತಾರೆ. ಹಾಗಾಗಿ ನನಗೆ ಯಾರೂ ಬೈಯಂಗಿಲ್ರಿ ಮಾಮಿ. ನೀವು ತಪ್ಪು ತಿಳ್ಕೊಂಡಿರಿ, ನೀವು ಕಮೆಂಟ್ ಸರಿಯಾಗಿ ಓದಿಲ್ರಿ ಮಾಮಿ. ಅವ್ರ ಮೇಲೆ ಸಿಟ್ಟಿದ್ರು ಬೈತಾರಲ್ರಿ, ಆಮೇಲೆ ಕ್ಷಮಿಸಿ ಬಿಡ್ತಾರೆ. ಅವ್ರು ದೊಡ್ಡವರಿದ್ದಾರೆ, ವಿಡಿಯೋ ನೋಡೋರೆಲ್ಲ ದೊಡ್ಡ ಮಂದಿ ಇದ್ದಾರ್ರಿ. ನಾನು ಅದೇ ಅನ್ಲಿಕತ್ತೀನಿ ಸೀನಣ್ಣ. ನಾನು ನಿಮ್ಗಷ್ಟೇ ಬೈತಾರಂತ ಅನ್ಲಿಕತ್ತಿಲ್ಲ, ಹೊಗಳೋರು ಇದ್ದಾರಂತ ಹೇಳಿಕತ್ತೀನಿ. ಆಕಿ ಸುಂದರಿ ನೋಡಿದ್ರೆ ಅವ್ರು ನೋಡಂಗಿಲ್ಲ, ಇವ್ರು ನೋಡಂಗಿಲ್ಲ, ಅವ್ರು ಸಬ್ಸ್ಕ್ರೈಬ್ ಆಗಿಲ್ರಿ ಮಾಮಿ, ಇವ್ರು ಸಬ್ಸ್ಕ್ರೈಬ್ ಆಗಿಲ್ರಿ ಅಂತೇಳಿ ಬಂದು ಹೇಳಿಕತ್ತಾಳ. ಅದಕ್ಕೆ ಅದೇ ಮಾತುಕತೆ ನಡೆದತ್ ನೋಡಪ್ಪ ಇಬ್ರು ನಡುವ. ನೋಡಿ ಸುಂದ್ರಿ ಅಕ್ಕ, ನೀ ಏನು ನಮ್ಮ ಸ್ವಂತ ಅಕ್ಕ ಅಲ್ಲ, ಆದ್ರೂ ನೀ ನನಗೆ ಸ್ವಂತ ಅಕ್ಕಂಗಿಂತ ಹೆಚ್ಚಿದೆ. ಹಂಗೆ ಅವ್ರು ನಮಗೆ ರಕ್ತ ಸಂಬಂಧಿಕರಲ್ಲ, ಆದ್ರೂ ಅವ್ರು ನಮಗೆ ಸಂಬಂಧಿಕರಿಗಿಂತ ಹೆಚ್ಚಿದ್ದಂಗೆ. ಹೌದಿಲ್ರಿ? ನೀವು ನಾ ಹೇಳೋದು ಸುಳ್ಳೋದೇನ್ರಿ? ಹೇಳ್ರಿ, ವಿಡಿಯೋ ನೋಡೋರು ಯಾರು ಇದ್ರೆ ಕಮೆಂಟ್ ಮಾಡ್ರಿ. ನಾವು ಸಂಬಂಧಿಕರು ಹೌದಾ ಅಲ್ಲ ಹೇಳ್ರಿ. ಏನ್ರಿ ಮಮ್ಮಿ 3 ಮಂದಿ ಏನೋ ಜೋರ್ ಮಾತಾಡ್ಲಿಕತ್ತೀರಿ? ನೋಡುವ ಸುಮಾ ಇಷ್ಟು ದಿನ ಒಳ್ಳೆ ಹೆಣ್ಮಗಳಂತ ಅನ್ಸ್ಕೊಂಡಿರಿ, ಈಗ ಹುಚ್ಚು ಬಿಡ್ಲಿಕ್ಕೆ ಹೋಗ್ಬೇಡ. ಹುಚ್ಚು ಸಾಕಾರ ಮಾಡ್ಲಿಕತ್ತಿ ಈಗ. ಯಾಕ ಅದಂತ್ರೂ ಯಾರಿಗೆ ಇಷ್ಟ ಆಗಲಾಗ ಹಂಗಾಗ್ಯದ. ಜನ ಎಲ್ಲ ಬೈಲಿಕತ್ತಾರ ನೋಡು, ಹೆಂಗಿದ್ದಾಗ ಸುಮ ಯಾಕ ಹಾದಿ ತಪ್ಪಲಿಕತ್ತಾಳ ಕೆಟ್ಟಾಳ ಅಂತೇಳಿ. ಹಂಗೆ ಅನ್ಸ್ಕೋಬೇಡ, ಚಲೋ ಅಲ್ಲದು. ಅದೆಲ್ಲ ಬಿಟ್ಟು ಶುದ್ಧ ಆಗಿರು. ಒಂದು ಸ್ವಲ್ಪ ಆಡ ಗಿಡ ಚಂದ ಆಡ್ತದಿ. ಇಷ್ಟು ದಿನ ಯಾರ ಕೈಲೂ ಅಲ್ಲ ಅನ್ಸ್ಕೊಂಡಿಲ್ಲ, ಈಗಿದ್ರೆ ಅಲ್ಲ ಅನ್ಸ್ಕೊಳ್ತು ಕೆಲಸ ಮಾಡ್ಲಿಕತ್ತಿ ನೋಡಿ ನೀನು. ಅಯ್ಯರಿ ಮಾಮಿ, ಯಾಕ್ರಿ ಸುಂದರಿ ಜೊತೆ ಕೂಡಿ ನಿಮಗೂ ತಲೆ ಕೆಟ್ಟದ ಏನ್ರಿ? ಅಲ್ಲ ಇನ್ನೇ ಈಗ ಒಂದಿನ ಬರೋದನೆ ಏನೇನಾರ ಮಾತಾಡ್ಲಿಕತ್ತಿರಲ್ಲ, ಬಂದ್ರೆ ಒಮ್ಮೆ ತಳ ಬೈದ್ರಿ ಮಾಮಿ. ನಾ ಏನ್ ಮಾಡೀನ್ರಿ ಅಂತದ? ಸುಮ್ಮ ನನ್ನ ಯಾಕೆ ನೋಡುತ್ತೀರಿ? ಮಾಮಿಯರ್ ಅಂದಾರಿಲ್ಲ ನಿನಗ ಸುಂದರಿ ನೋಡಿ ಕಲ್ತೀಯನಂತ. ಏನು ದೊಡ್ಡ ಬಾರಿ ಅಂತವೆಲ್ಲ ತರಬೇಡೇನು ಇಲ್ಲಿ. ನಿಂದೆಲ್ಲ ಊರನ್ನ ಬೈಲಿಗೆ ಬಿದ್ದತ್ ತಗೋ. ಎಲ್ಲ ಜನ ನೋಡ್ಯಾರ, ನೋಡಿ ಏನೇನ ಬರೆದು ಕಳ್ಸ್ಯಾರಂತ ಕಮೆಂಟು ಮಾಮಿಯರು ಓದ್ಯಾರ. ಅದಕ್ಕೆ ಎತ್ತಾಕತ್ತಾರ ಇಲ್ಲಿ ಮಂಗಳಾರತಿ ನಿನಗೆ. ಸುಮಾರು ಯಾಕೆ ಹಿಂಗೆ ಮಾತಾಡ್ಲಿಕತ್ತೀರಿ? ಮಾಮಿಯರಿಗೆ ಹಂಗೆಲ್ಲ ಮಾತಾಡ್ಬೇಡ್ರಿ ನೀವು. ತಲೆ ಕೆಟ್ಟದ ಪಲ್ಲೆ ಕೆಟ್ಟದ ಹಂಗೆ ದೊಡ್ಡವ್ರಿಗೆ ಹಂಗೆ ಅಡ್ಡದಿಡ್ಡಿ ಮಾತಾಡ್ತಾರ್ರಿ. ಅದನ್ನು ನನಗೆ ಒಟ್ಟು ಸಹಿಸ್ಕೊಳ್ದಾಗಲ್ಲ ನೋಡ್ರಿ. ಸುಮಾರು ಅಷ್ಟೇ ಇರ್ಬೇಕ್ರಿ. ಸಲಿಗೆ ಅತಿ ಆಗ್ಬಾರ್ದ್ರಿ. ಮಾಮಿಯರಿಗೆ ರೆಸ್ಪೆಕ್ಟ್ ಕೊಡ್ಬೇಕಂದ್ರೆ ರೆಸ್ಪೆಕ್ಟ್ ಕೊಡ್ಬೇಕ್ರಿ. ಸಾರಿ ರೀ ಮಾಮಿ. ಇಲ್ರಿ ಸಿನೋರ ಅದು ಬಾಯಿ ತಪ್ಪಿ ಬಂದ್ಬಿಡ್ತೀರಿ ಹಂಗೆ. ನನಗೆ ಮಾಮಿಯರು ಒಮ್ಮಿಂದೊಮ್ಮೆ ಹಂಗೆ ಮಾತಾಡಿದ್ರಲ್ರಿ, ಅದಕ್ಕೆ ಹಂಗೆ ಅಂದ್ಯಾರಿ. ಸಾರಿ ರೀ ಮಾಮಿ, ಇನ್ನೊಂದ್ಸಲ ಮಾತಾಡಂಗಿಲ್ರಿ. ಇಲ್ಲ ಸುಮಾ, ನಾನು ನಿನಗೆ ಅನ್ಬೇಕಂತಂದಿಲ್ಲ, ಓದ್ಲಿಕತ್ತಿದ್ದೆ ಕಮೆಂಟು. ಅದ್ರಾಗಿತ್ತಲ್ಲ ಸುಮಾ ಹಾದಿ ತಪ್ಪಲಿಕತ್ತ ಅಂತೇಳಿ 1-2-3 ಬರ್ದಾರ. ಅದ್ರ ಸಂಬಂಧ ನಾನು ನಿನಗೆ ಹೇಳಿದೆ ಅಷ್ಟೇ. ಹೌದ್ರಿ, ನಾ ಎಂತ ಪರಿ ಗಾಬರಿ ಅದೇನ್ರಿ ಮಮ್ಮಿ? ಅಲ್ರಿ ನಾ ಏನಂತ ಕೆಲಸ ಮಾಡೀನ್ರಿ ಮಮ್ಮಿ? ನಾ ಏನು ಮಾಡಿಲ್ರಿವಾ, ನಾ ಮೊದಲು ಇದ್ದಂಗೆ ಇದ್ದೀನಿ. ಅವ್ರಿಗೆ ಯಾಕೆ ಹಂಗೆ ಅನ್ಸೋದೇನ್ರಿ? ಅಯ್ಯೋ ಮಳ್ಳಿ, ಮೊದಲಿದ್ದಂಗಿದ್ಯಾ ನೀನು? ಶೀನಣ್ಣ ಬಂದ್ರೆ ಇಷ್ಟಾಗಲಾಗಿ ನುಲಿತಿಯಲ್ಲ ಯವ್ವ, ಅದಕ್ಕೆ ಅಂದಾರ ಅವರು ಎಲ್ಲ ಅಬ್ಸರ್ವ್ ಮಾಡ್ತಾರ. ಆದ್ರೆ ಅದನ್ನ ಹಚ್ಚಿಟ್ಟಿದ್ದು ನಾನೇ, ಅದು ಗೊತ್ತಿಲ್ಲ ಅವರಿಗೆ. ಹಂಗೆ ಅವರು ನೀ ಚೇಂಜ್ ಆಗ್ಲಾರಂತ ಸುಮ್ಮ ಹೇಳಿ ನೋಡೋಣಂತ. ಇದೆಲ್ಲ ಮಾಡಿದ್ದು ನೀನೇ ಸುಂದ್ರಿ, ನಿನ್ನಿಂದನೇ ಆಗಿದ್ದಿದೆಲ್ಲ. ನೀ ಒಬ್ಬಕ್ಕೆ ಸಿಗು, ಆಮೇಲೆ ಹೇಳ್ತೀನಿ. ಏನಿಲ್ರಿ, ಇವತ್ತಿನ ವಿಡಿಯೋ ಸುಮ್ಮ ಮಾಡಿದ್ದು ನೋಡ್ರಿ. ನಿಮ್ಮೆಲ್ಲರ ಅಭಿಪ್ರಾಯ ಇನ್ನೊಂದ್ಸಲ ಕೇಳ್ಬೇಕಂತ ಅನಿಸ್ತು ನನಗೆ, ಅದಕ್ಕೆ ಮಾಡೀನಿ ರೀ ವಿಡಿಯೋನ.
ನೋಡೋಣ್ರಿ ಮುಂದಿನ ರವಿವಾರ ಲೈವ್ ಬರ್ಬೇಕಂತ ಪ್ಲ್ಯಾನ್ ಅದ. ಟೈಮಿಂಗ್ ಹೇಳ್ತೀನಂತ, ಅವಾಗ ಎಲ್ಲರೂ ದಯವಿಟ್ಟು ಲೈವಿಗೆ ಬರಕಂತೀರಂತೆ. ನೋಡ್ರಿ ನಾನು ನಿಮ್ಗೆ ಓಪನ್ ಆಗಿ ಹೇಳ್ತೀನಿ ರೀ, ಸುಂದ್ರಿದ್ರೇ ಮಜಾ ಇರ್ತದ್ರಿ ವಿಡಿಯೋ. ಯಾಕಂದ್ರೆ ನಾನು ಇದ್ದದ್ದು ಹೇಳ್ತೀನಿ ರೀ, ಎಲ್ಲರದಂತೂ ಏನೂ ಹೇಳಂಗಿಲ್ಲ ರೀ. ಎಲ್ಲರ ಮನೆಗೂ ಏನು ನಡೀತದೆ ನೋಡ್ರಿ ಅದನ್ನೇ. ಆದ್ರೆ ಸ್ವಲ್ಪ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಹೇಳ್ತೀನಿ ರೀ. ಅದ್ರಾಗ ಸಿಗು ಮಜಾನೇ ಬೇರೆ ರೀ. ನನ್ನಂಥ ಕ್ಯಾರೆಕ್ಟರ್ ನಿಮ್ಮ ಕಡೆ ಇಲ್ಲೇನ್ರಿ ಯಾರು ಹೇಳ್ರಿ ನೋಡಮಂತ. ಇದ್ದೇ ಇರ್ತಾರ್ರಿ, ಊರಿಗೊಬ್ರು ಸುಂದ್ರಿ ಇದ್ದೇ ಇರ್ತಾರ. ಚಾಡ್ ಮಾರಿ ಸುಂದ್ರಿ ಇಲ್ಲಾರ್ದ ಯಾವ ಊರೂ ಇಲ್ರಿ, ತಿಳ್ಕೊಂಬಿಡ್ರಿ ಅದನ್ನ. ಆಮೇಲೆ ನಾ ಹಾದಿ ತಪ್ಪಲಿಕತ್ತೀನಿ ಅಂತ ಅನ್ಕೊಂಡ್ರಲ್ರಿ ನೀವು, ಅದ ನಾ ಹಾದಿ ತಪ್ಪಿಲ್ರಿ. ಆಕೆ ಸುಂದ್ರಿನೇ ಸುಮ್ಮನೆ ನನ್ನ ಮೇಲೆ ಅನುಮಾನ ಪಡ್ಲಿಕತ್ತಾಳ್ರಿ. ನಾ ಮೊದಲಿಂದನೂ ಹಂಗೆ ಇದ್ದೀನಿ ರೀ. ಆದ್ರೆ ಅದು ಈಗ ಒಂಚೂರು ಯಾಕೋ ಓವರ್ ಅಂತ ಅನಿಸ್ಲಿಕತ್ತದ. ನೋಡ್ತೀನಿ, ನಾನು ಚೇಂಜ್ ಆಗ್ತೀನಿ ರೀ. ನಮಸ್ಕಾರ ರೀ ದೊಡ್ಡವರಿಗೆ. ನಾ ಅಂತರೂ ಇರ್ಬೇಕಂತ ನನ್ನ ಅಭಿಮಾನಿಗಳು ಭಾಳ ಮಂದಿದ್ರಿ, ನನಗದು ಗೊತ್ತದ ರೀ. ನನಗೆ ಗೊತ್ತದ ರೀ, ನೀವು ನನ್ನ ಅರ್ಥ ಎಷ್ಟು ಮಾಡ್ಕೊಂಡ್ರಿ ಅಂತನೂ ಗೊತ್ತದ ರೀ. ಸೀನನ್ನ ನಿಮಗೆ ಬೇಕೇ ಬೇಕು ರೀ. ಆದ್ರೆ ನಂದು ಕುಡ್ದಿದ್ದು ಸ್ಟೈಲ್ ಬರ್ಲಿಕ್ಕತ್ತದ ಇಲ್ಲ ಗೊತ್ತಿಲ್ಲ ರೀ. ಅದನ್ನು ಸ್ವಲ್ಪ ಕಮೆಂಟ್ ಮಾಡ್ತೀರೇನು ರೀ. ಫಸ್ಟಿಗೆ ಹೇಳಿದ್ರಿ ಅವ್ರು, ಪಾಟೀಲ್ ಮೇಡಮ್ ಅವರು ಕುಡ್ದಂಗೆ ಬಂದಿಲ್ಲ ನಿಮ್ಮ ಸ್ಟೈಲ್ ಅಂತಂದ್ರೆ ರೀ, ಒಂದು ಸ್ವಲ್ಪ ನಾ ಚೇಂಜ್ ಮಾಡ್ಕೊಂಡೀನಿ ಅಂತ ಅನ್ಕೊಂಡೀನಿ ರೀ. ಹಂಗೇನ್ರ ಬಂದಿರಲಿಲ್ಲ ಅಂದ್ರೆ ಇನ್ನೊಂದು ಸ್ವಲ್ಪ ಹೇಳ್ರಿ ಕಮೆಂಟ್ನಾಗ. ನೀವು ತಿಳಿಸಿದ್ರಿ ಅಂದ್ರೆ ನಾ ಇನ್ನೂ ಪೂರ್ತಿ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೊಂಬಂದು ಚೆಂದಾಗಿ ಮಾತಾಡ್ತೀನಿ ರೀ. ಆದರೆ ನಾ ಇದ್ರೆ ಎಂಟರ್ಟೈನ್ಮೆಂಟ್ ಮಾತ್ರ ಕಡಿಮೆ ಆಗಂಗಿಲ್ಲ ರೀ. ಕುಡುಕರೇ ಎಲ್ಲದಕ್ಕೂ ಶರಾಯಿಯ ಮದ್ದು. ಅದಕ್ಕೆ ನಾ ಬ್ಯಾಡ ಅನ್ಬೇಡ್ರಿ. ನೀವು ನಾನು ಬ್ಯಾಡ ಅಂದ್ರೆ ಅಂತ ತಿಳ್ಕೊಳ್ರಿ, ಮಾಮೇರು ವಿಚಾರ ಮಾಡ್ಲಿಕ್ಕೆ ನಿಂದಿರ್ತಾರೆ ರೀ. ಸುಂದ್ರಿನ ಶೀನನ್ನ ಇಡುಮ ಬ್ಯಾಡ ವಿಡಿಯೋದಾಗ ಅಂತೇಳಿ. ನಾ ಇದ್ರ ಮಜಾ ಇರ್ತದೆ ರೀ, ತಿಳ್ಕೊರಿ ಅದನ್ನು ನೀವು. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ ರೀ. ನಿಮ್ಮ ಅಭಿಪ್ರಾಯನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಇದ್ರ ಬಗ್ಗೆ, ಈ ವಿಡಿಯೋದ ಬಗ್ಗೆ.